ಹಾಳಾಗಿದೆ ಅಂದರೆ ಒಂದು ಕಡೆ ಅರಣ್ಯನ ಪಾಲಿಸ್ಟ್ ಹಾಕಿರೋ, ಒಂದು ಕಡೆ ಗುಂಡಿ ಹೊಡೆದು ಮಳೆಗಾಲ ಬಂದಾಗ ಸಸಿನ ಬೆಳೆಸಲಿಕ್ಕೆ ಹೋಗ್ತಿದ್ದಾರೆ. ಒಂದು ಕಡೆ ಸರ್ವನಾಶ ಈ ಕಂಪ್ನಿಗಳ ಸೇರ್ಕೊಂಡು ಅವರಿಗೆ ಒಳ ಒಪ್ಪಂದ ಮಾಡ್ಕೊಂಡು ತಂಗಿದ್ದಾರೆ. ನಮ್ಮ ಈ ಗುಡ್ಡದಲ್ಲೆಲ್ಲ ಟ್ರಂಚ್ ಹೊಡಿಸ್ತಾ ಇದ್ದಾರೆ ಈಗ ಸಸಿ ಈಗ ಮಳೆಗಾಲದಲ್ಲಿ ನಾಟಿ ಮಾಡಲಿಕ್ಕೆ. ಈಗ ಒಂದು ಕಡೆ ಸುಮಾರು 5,000 ಗಿಡ ನಾಶ ಮಾಡಿದ್ದಾರೆ. ಒಳ್ಳೆ ಒಂದು ಪ್ರಭುತ್ವಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ನೋಡ್ರಿ, ಇದು ಯಾರ ನಮ್ಮ ರೈತರು ಒಕ್ಕಲ್ತನಕ್ಕೆ ಒಂದು ತಾಳ ಕಡ್ಕೊಂಡು ಹೋದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಫಾರೆಸ್ಟರ್ ಬರ್ತಾರೆ. ಆದ್ರೆ ಇದನ್ನ ನಾಶ ಮಾಡಿರ್ತಕ್ಕಂಥದ್ದನ್ನ ಕೇಳ್ತಕ್ಕಂಥವ್ರು ಯಾರು ಇಲ್ಲ. ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕಣ್ಣು ಮುಚ್ಚಿ ಕೂತಿದ್ದಾವೆ. ಎಷ್ಟು ಸರ್ವನಾಶ, 1,000 ಗಿಡನ ಅರಣ್ಯ ಪ್ರದೇಶನ ಸರ್ವನಾಶ ಮಾಡಿ ಈಗ ಒಂದು ಅಂತರ್ಜಲ ಕುಸಿಲಿಕ್ಕೆ, ಆಮೇಲೆ ನೋಡ್ರಿ ಪ್ಯಾನ್ ಹಾಕಿ ದನ ಕರ ಅಡವಿನೆಲ್ಲ ನಾಶ ಮಾಡಲಿಕ್ಕೆ ಈ ಸರ್ಕಾರಗಳು ಹೊರಟಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು, ಫಾರೆಸ್ಟ್ ಇರ್ಬೋದು ಅಥವಾ ಇವರು ತಹಸೀಲ್ದಾರ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟವರು ಈ ಕೂಡಲೇ ಇದಕ್ಕೆ ಕ್ರಮ ತಗೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ.